ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪಾಜುದವರ ಆತ್ಮೀಯರೇ. ನಿಜವಾಗಿಯೂ ಒಂದು ಪತ್ರಿಕೆ ಭಾಳ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡಿದ. ಯಾಕಂದರೆ ಪತ್ರಿಕೆ ಕೆಲಸ ಸತ್ಯವನ್ನು ಹೇಳೋ ಜೊತೆಗೆ ಆ ಸತ್ಯದ ಜೊತೆಗೆ ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕೂ ಕಾರಣ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚು. ಆ ದಿಶೆಯಲ್ಲಿ ನಮ್ಮ ಪ್ರಜಾವಾಣಿ ಪತ್ರಿಕೆ ಅಂತೂ ಭಾಳ ಉತ್ತಮವಾದ ಕೆಲಸವನ್ನು ಒಂದು ವಿಷಯದಲ್ಲಿ ಮಾಡಿದೆ. KPSC ಸಲುವಾಗಿ ಒಂದು ಆರ್ಟಿಕಲ್ ಮಾಡಿದ. KPSC ಗುಜರಿಗೆ ಹಾಕಿ ಗುಡುಗಿದ್ದ ನ್ಯಾಯಪೀಠ ಈ KPSC ಗುಜರಿಗೆ ಹಾಕಿಬಿಟ್ರೆ ಮುಗದದ ಇದ್ರ ಏನಿಲ್ಲ ಇದರಲ್ಲಿ ಅಂತೇಳಿ ಹೇಳಿದ್ದನ್ನು ಮುಖ್ಯವಾಗಿ ವಿಷಯ ಇಟ್ಕೊಂಡು ಅಲ್ಲಿ ಏನೇನು ಫೇಲ್ಯೂರ್ಸ್ ಇದ್ದಾವೆ, ಏನು ಯಾವ ರೀತಿಯಾಗಿ ಪೇಪರ್ಸ್ ಔಟ್ ಆಗ್ತಾ ಇರ್ತಾವೆ, ಏನು ಬದಲಾವಣೆ ಮಾಡ್ತಾ ಇರ್ತಾರೆ, ಪರೀಕ್ಷೆ ಪಟ್ಟಿ ಮೊದಲೊಂದು ಬಿಡುಗಡೆ ಮಾಡಿ ನಂತರದಲ್ಲಿ ಅದನ್ನು ಹೆಂಗೆ ಚೇಂಜ್ ಮಾಡ್ತಾರೆ, ಒಂದು ಎರಡು ಎಲ್ಲ ವಿಷಯಗಳನ್ನು ಆ ಲೇಖನದಲ್ಲಿ ವಿಶೇಷವಾಗಿ BN ಷಣ್ಮುಖಪ್ಪನವರು ಭಾಳ ಸುಂದರವಾಗಿ ಬಿಡಿಸ್ತಾ ಹೋಗ್ತಾರೆ. ಸುಂದರವಾಗಿ ವಾಸ್ತವ ಅದನ್ನು ನಾವು ಇವತ್ತು ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಓದಲೇಬೇಕಾದಂಥ ಆರ್ಟಿಕಲ್ ಅದನ್ನು ತಮ್ಮೊಂದಿಗೆ ಹಂಚ್ಕೊಳ್ಳುವಂಥದ್ದು ಇವತ್ತು ನಮಗೆ ಅನಿವಾರ್ಯ. ಅದನ್ನು ಇದು ನಮ್ಮ ಕರ್ತವ್ಯನೂ. ಯಾಕಂದರೆ ಇವತ್ತು KPSC ಸ್ವಚ್ಛ ಆಗಲೇಬೇಕಾಗಿದೆ. ಇವತ್ತಿನ ಮಕ್ಕಳ ಭವಿಷ್ಯ ಮಧ್ಯದಾಗಿ ನೌಕರಿ ಕಟ್ಟಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ, ಎಲ್ಲ ಖಾಸಗೀಕರಣ ಅಂತೇಳಿ ಏನೇನೋ ಮೋಸಗಳು ನಡೀತಾ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಮತ್ತು ಇರುವ ಸ್ವಲ್ಪ ಸರ್ಕಾರಿ ನೌಕರಿಗಳೆಲ್ಲ ಸಹ ಈ ಭ್ರಷ್ಟಾಚಾರ ನೋಡ್ರಿ 56,000 ಕರೀತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. 2.5 ಲಕ್ಷಕ್ಕೂ ಮೇಲ್ಪಟ್ಟು ಖಾಲಿ ಇದ್ದಾವೆ ಇವತ್ತು. ಅವೆಲ್ಲ ತುಂಬಿಕೊಂಡು ದೂರದ ಮಾತದ. ಇರೋ 56,000 ಇವತ್ತು 7.5 ಲಕ್ಷ ಜನ ಏನಪ್ಪ ಅಂತಂದ್ರೆ ಇಲ್ಲೇ ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತ RB ದೇಶಪಾಂಡೆ ಅವರು ವರದಿ ಹೇಳ್ತದೆ. ಅಂದಾಗ ಈ ಕೆಲವು ಪೋಸ್ಟ್ಗಳಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗ್ತದೆ. ಕಾಂಪಿಟೇಷನ್ದಿಂದಾಗಿ ಅದು KPSC ನಡೀತಪ್ಪ ಅಂತಂದ್ರೆ ಸಹಜವಾಗಿ ದುಡ್ಡಿನ ಹರಿದಾಟ ಸ್ಟಾರ್ಟ್ ಆಗ್ತದೆ.